ಅತ್ತೆ. ಹ್ಞೂ. ರಾಧಮ್ಮನ್ ಬಂದವಳಾ? ರಾಧಮ್ಮನ ಬಂದವಳು ಇಲ್ಲ ನನ್ಗೇನು ತಿಳಿದು. ಅಲ್ಲ, ಯಮುನ ಹತ್ರ 10 ಲಕ್ಷ ಇಸ್ಕೊಳ್ಳೋಣ ಅಂತ ಹೇಳಿದಲ್ಲ. ಎಲ್ಲಿ 10 ಲಕ್ಷ? ಎಲ್ಲಿ 10 ಲಕ್ಷ ಇಲ್ಲ ಹೋಗಪ್ಪ. ನಾನು ಬಂದವಳು ಬಂದಂಗೆ ರಾಧಮ್ಮನ ಮನೆ ಹತ್ರಕ್ಕೆ ಹೋಗಿದ್ನಿ. ಆ ಪಟೇಲ್ಗನು ಆ ಅಂಗಡಿ ರಾಮ್ಗನು ಎಲ್ಲ ನನ್ನ ನೋಡಿದ್ರು. ಹೇಳಿರ್ತಾರ ರಾಧಮ್ಮನ್ಗ ಇನ್ನೆಲ್ಲ 10 ಲಕ್ಷ. ಹೋಗು ನಿನ್ನ ದಾರಿ ನೀನು ನೋಡ್ಕೋಗು, ಎಲ್ಲ ಬದುಕೋ ಹೋಗಿ ನೀನು ಹೋಗಿ. ಮಾವ್ ಅದೇನು ಹಂಗಂತ ಐತಿಯಾ? ಹಾಂ ಎತ್ತದ ನಮ್ಮ ಗೋಪಾಲ್ನ ಯಾರವ್ರು ಅವನ್ಕ? ಹಂಗೆಲ್ಲ ಅನ್ಬೇಡ ತಂದಿರಮ್ಮ. ತೋಟದಾಗ ಎಷ್ಟು ಜನ ಕೆಲಸ ಮಾಡ್ತಾನೆ, ಕೆಲಸ ಮಾಡ್ಕೊಂಡು ಇಲ್ಲೇ ಇರಲಿ. ಹಾಕ್ತೀನಿ ನೋಡಿ ಪರ್ಕೆಗ ಬೀಳಾದ ಮುಂದೆ ಅವನಿಗೊಂದು ದಂಡ್ಗ ಊಟ ನೀರು ಅವನ ಬಟ್ಟೆಗೆ ಹೋಗಿ ಕೊಡೋದು, ಆ ಕೆಲಸ ಈ ಕೆಲಸ ಅಂತ. ಏಯ್ ನೀನು ಹೋಗ ನೀನು ನಿನ್ನ ಪಾಡಕ್ಕೆ ನೀನೆಲ್ಲ ಬದುಕೋ ಹೋಗ. ರಾಧಮ್ಮನ ಹತ್ರ ದುಡ್ಡು ಬರಲ್ಲ, ಯಾವುದು ಬರಲ್ಲ. ಊರಿಗೆ ಮುಂದಕ್ಕನೆ ಹೋಗಿ ರಾಧಮ್ಮನ ಮನೆ ಹತ್ರ ಬಾಯಿ ಬಡ್ಕೊಂಡೆ ಊರಾಗ್ನವರೆಲ್ಲ ನೋಡಿದ್ರು. ನೀನು ಅವಳು ಕೊಟ್ಟಂಗೆ ಕಾಸು. ನೀನು ನಿನ್ನ ದಾರಿ ನೀನು ನೋಡ್ಕೋ ಹೋಗ. ಮಾವ್ ಅವನೇನು ಹೋಗು ಅಂದ್ರೆ ಅಷ್ಟೇನ. ನಾನು ಆವತ್ತು ನೋಡಿದ್ರೆ ಓದ್ತಾ ಇದ್ರೆ ಮನಿಕ ಬಲವಂತವಾಗಿ ಎಳ್ಕೊಂಬಂದೆ. ಇವಾಗ ನೋಡಿದ್ರೆ ಅವ್ನು ಗೋಪಾಲ್ ಹೋಗು ಅಂತೀಯಾ? ನಾನು ಅಷ್ಟೇನ ನಿನ್ನೆ ಮನೆಯಿಂದ ಹಾಕ್ಬಿಡ್ತೀನಿ. ಏಯ್ ಮುಚ್ಚೆ ಬಾಯಿ ಸಾಕು. ನನ್ನೇನು ಮನೆಯಿಂದ ಹಚ್ಕೋಗ್ತಾಳಂತೆ. ನನ್ನನ್ನು ತೆಗೆದು ಈ ಕಡೆಯಿಂದ ಕಪಾಳಕ್ಕೆ ಕೊಟ್ಟರೆ ಹೆಂಗಿರ್ಬೇಕೋ ನಿಂಕ ಲೂಚು ಮುಂದೆ ಅಂತ ಅಂದ. ನೀನೇನು ಗೋಪಾಲ್ ಮನೆ ಬಿಟ್ಟು ಹೋಗು ಅಂತ ಹೇಳ್ಬೇಡ. ಅವನೇನು ಸುಮ್ಮನೆ ಊಟ ತಿಂತ ಇಲ್ಲ. ಬಿಸಿಲಿಂದ ಗಾಳಿಂದ ತೋಟದಾಗ ಕೆಲಸ ಮಾಡ್ತಾವನೆ. ನಮ್ಮಿಬ್ಬರಿಗೇನು ಜಡ್ಡವಾ? ಹಾಂ ನಡಿಯೇ ತೋಟದಾಗ ಕೆಲಸ ಮಾಡೋದು ನಡಿ. ಮೈ ಬಗ್ಸಿ ಕೆಲಸ ಮಾಡಿದ್ರೆ ಎಲ್ಲ ಕೆಲಸಗಳು ಆಗ್ತವೆ ನಡಿ. ಊರಾಗಿನ ಜನ ಏನು ಅನ್ಕೊಂತಾರೆ ಅವ್ನು ನಮ್ಮ ಮನೆಗೆ ಇಕ್ಕೊಂಡ್ರೆ? ಹಾಂ ನೀನು ಒಂದು 15 ದಿವಸ ಎತ್ತ ನಾಶವಾಗಿ ಹೋಗಿದ್ದಲ್ಲ, ಅವಾಗ ಯಾರೇನು ಬಂದು ನನ್ನ ಕಷ್ಟ ಸುಖ ಕೇಳಿಲ್ಲ. ಇವನೇ ಬಂದು ನಾನು ನೋಡ್ಕೊಂಡಿದ್ದು ಗೋಪಾಲ್ನ. ಇಲ್ಲ ನಾನು ಗೋಪಾಲ್ನ ಕಳ್ಸಲ್ಲ, ಅವನು ಇಲ್ಲೇ ಇರ್ತಾನೆ. ಸುನಂದಿಯ ನನ್ನ ಮಾತು ಕೇಳು, ನೀನು ಸರಿ ಇರಲ್ಲ ಇದೆಲ್ಲ. ಊರಾಗಿನ ಜನಗಳು ನಗಿತಾರಷ್ಟೇ. ನನಗೇನು ಊರಾಗಿನ ಜನಗಳ ಸುದ್ದಿ ಏನು ಬೇಕಾಗಿಲ್ಲ ಬಿಡು. ನಾನು ಚೆನ್ನಾಗಿರೋದು ನಂಗೆ ಬೇಕಷ್ಟೇ. ಮಾವ್ ಅಮ್ಮ ಯಾವನವನ ಲೈ ಯಾಕ? ಹಾಂ ಯಾಕ ಅಂತಂದ್ರೆ ಇಲ್ಲಿ ನಿಂತವನಿಲ್ಲ ಯಪ್ಪನು. ಯಾರು? ನಮ್ಮ ನೆಂಟ್ರ ಯಾಕ ಅದ್ರ ತುತ್ತಿ ನಿಂಕ? ನನಗೆ ಗೊತ್ತಿಲ್ದಂಗೆ ಅದ್ಯಾವ ನೆಂಟ್ರು ಅಜ್ಜಿ? ಹಾಂ ನಾನು ಹುಟ್ಟಿದಾಗಿಂದ ನೆಂಟ್ರು ಅಂತ ಯಾರು ಬಂದೇ ಇಲ್ಲ ಈ ಮನೆಕ. ಇವಾಗ ಯಾರು ಹೊಸ್ದಾಗಿ ಬಂದಿರೋದು? ಲೈ ನಮ್ಮ ಮಾವನ ಮಗನಿವ್ನ. ಚಿಕ್ಕ ಹುಡುಗನಾಗಿದ್ದಾಗ ತಪ್ಸ್ಕೊಂಡಿದ್ನು, ಇವಾಗ ಬಂದವನ. ಯಾಕ ನಿಂಕ? ಹಾಂ ಯಾಕೆ ನಿಂಕ ಅಂತ? ಮಾವ್ ನನ್ನ ಅಜ್ಜಿ ಹತ್ರ ಮಾತಾಡ್ತಾ ಇದ್ದು ನೀನು ವರ್ಷದ ಬಾಯಿ ಮುಚ್ಕೊಂಡು ನಿಂತ್ಕೊಂಡಿರ್ತೀಯಾ? ಹಾಂ ನಿಂತ್ಕೊಂಡಿರ್ತೀಯಾ? ನೀನೇನ ಅಜ್ಜಿ ಹತ್ರ ಮಾತಾಡೋದು? ಏನು ಅಜ್ಜಿ ಹತ್ರ ಮಾತಾಡೋದು? ನಡಿಯ ಇಲ್ಲಿಂದ. ಯಾರನ್ನ ಇಟ್ಕೊಂಡು ನಮ್ಮನೆ ಇದು ನಮ್ಮ ಇಷ್ಟ, ನಾವೇನ ಮಾಡ್ಕೊಂತೀರಿ. ನಿಂಕ್ಯಾಕೋ? ಮಾವ್ ನಾನು ಈ ಮನೆ ಮಗನು, ಜ್ಞಾಪಕ ಇರಲಿ. ಮರ್ತೋಗ್ಬಿಟ್ಟಿದ್ದೀರೇನು? ಹಾಂ ಅಮ್ಮನ ಮಗಳಿಬ್ರು? ಓಹೋ ಇಷ್ಟು ದಿನದಿಂದ ಎತ್ತೋಗಿತ್ತು ನಿಮ್ಮ ಅಜ್ಜಿ. ಎತ್ತ ಹೋಗಿದ್ಲು ಅವಾಗ ಬಂದು ಯಾರನ್ನ ಮಾತಾಡ್ಸಿದ್ರೆ ನನ್ನ? ಹಾಂ ಇವಾಗ ಬಂದು ಅಂತಡಿ ಅಮ್ಮ ಅಜ್ಜಿ ಅನ್ಕೊಂಡು. ನಡಿಯಲ್ಲ ಇಲ್ಲಿಂದ ನಡಿಯ. ಅಮ್ಮ ನೋಡು, ಇದೆಲ್ಲ ಚೆನ್ನಾಗಿರಲ್ಲ. ಇದು ಹಳ್ಳಿ ಜನ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಮಾನವಾಗಿ ಅಪ್ಪನ ಯಾರನ್ನೂ ಆಚೆ ಕಳಿಸ್ಬಿಟ್ರಿ ಇಟ್ಕೊಳ್ತೀನಿ ಮೇಲೆ ನಮ್ಮ ಮನೆಗ. ನಾನು ಇವಾಗ ಹೇಳ್ತಾ ಇದ್ದೀನಿ. ನೀನೇನು ಹೇಳ್ಬೇಕಾಗಿಲ್ಲ, ಹೋಗು. ಇವಾಗ ನೀನೇನು ನಮ್ಮ ಮನೆಗಿದೆಯಾ? ಹಾಂ ನಮ್ಮ ಮನೆಗಿದೆಯಾ? ಬೇರೆಯವ್ರ ಮನೆ ತಾನೇ ಇರೋದು. ಏನಿದ್ರು ನಿಂದು ಅಲ್ಲಿ ದರ್ಬಾರ ಇಲ್ಲೆಲ್ಲ. ನಡಿ ಇಲ್ಲಿಂದ ಆಚೆ. ನೋಡಪ್ಪ, ನೀನು ಯಾರೋ ಏನೋ ನನಗೆ ತಿಳಿದು. ನಮ್ಮ ಮನೆಗೆ ಮಾತ್ರ ಇರಬೇಡ ನೀನು. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು. ಜನ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಇವಾಗೇ ಮಾತಾಡ್ತಾವ್ರೆ. ಏನು ಕೆಲಸ ಇಬ್ಬರು ಹೆಂಗಸ್ರಿರೋ ಮನೆಗೆ ಗಂಡಿಸ್ಕ ಅಂತ. ನಡಿ ಇಲ್ಲಿಂದ ನಡಿ. ಇಲ್ಲ, ನಾನು ಸುನಂದಿನ ಇಷ್ಟಪಡ್ತಾ ಇದ್ದೀನಿ. ನಾನು ಹೋಗಲ್ಲ, ಅವಳ ಜೊತೆಗೆ ಇರ್ತೀನಿ. ನಾನೇನೋ ಇವತ್ತು ನನ್ನಿಂದ ಪ್ರೀತಿಸ್ತಾ ಇಲ್ಲ ಸುನಂದಿನ. ಮದುವೆಗೆ ಮುಂಚೆಯಿಂದ ಪ್ರೀತಿಸ್ತಾ ಇದ್ದೀನಿ. ನಿಮ್ಮ ಅಜ್ಜಿನ ನಮ್ಮನ್ನು ಮದುವೆಗೆ ಬಿಟ್ಟಿಲ್ಲ. ಯಾಕೆ ಒಯ್ದಿದ್ದ ಅಂತ? ಯಾರೋ ನಿನ್ನ ನಮ್ಮ ಮನೆಗೆ ಬಾ ಅಂತ ಹೇಳಿತ್ತು? ಯಾರು ಹೇಳಿದ್ದಂತ? ನಡಿ ಇಲ್ಲಿಂದ. ನಡಿಯೋ. ಗೋಪಾಲ್ ಮೇಲೆ ಕೈ ಮಾಡ್ತೀಯ? ಎಷ್ಟು ದುರಂಕರ ನಿಂಕ? ಹಾಂ ಎಷ್ಟು ದುರಂಕರ ನಿಂಕ? ನಡಿಯೋ ಇಲ್ಲಿಂದ. ಅವ್ನು ಹೇಳ್ತಾ ಇರೋದು ನಿಜವೇನೇ? ನಾವು ಮದುವೆಗೆ ಮುಂಚೆಯಿಂದನೂ ಇಷ್ಟಪಡ್ತಾ ಇದ್ರಿ. ಮದುವೆ ಮಾಡ್ಕೊಬೇಕು ಅಂತ ಓದ್ತಾ ಇದ್ದಾಗ ನಿಮ್ಮ ಅಜ್ಜಿನೇ ಅಡ್ಡ ಬಂದಿತ್ತು. ಇವತ್ತು ಈ ನರ್ಕಕ್ಕೆ ತಂದಾಕಿದ್ಲು ನನ್ನ. ಒಂದಿನೂ ನೆಮ್ಮದಿಯಾಗಿರಿಲ್ಲ. ಅಲ್ಲಮ್ಮ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾಗಲ್ಲ ಈ ಮಾತು ಹೇಳಕ್ಕ? ಹಾಂ ಮೊಮ್ಮಗಳು ಹುಟ್ಟವಳೆ. ಈ ವಯಸ್ಸಿನಾಗ ಇದೆಲ್ಲ ಬೇಕಾ ನಿಂಕ? ಬೇಕೇನಮ್ಮ? ಏಯ್ ಬೇಕೋ ಬೇಡ ಅದು ನನ್ನ ಇಷ್ಟ. ನೀನು ಅವನ ಕೇಳಕ್ಕ? ನಡಿಯೋ ಇಲ್ಲಿಂದ. ಅವನ ಮೇಲೆ ಕೈ ಮಾಡ್ತೀಯಾ? ಎಷ್ಟು ದುರಂಕರ ನಿಂಕ? ಹಾಂ ಪರ್ಕೆ ಕೊಟ್ಟು ದೂರ ಇಕ್ಕಿದ್ರೆ ತಿರ್ಗಾ ನಮ್ಮ ಮನೆಗೆ ಬಂದಿದ್ಯಾ ನೀನು? ಲೈ ಅವಳೆ ಸುನಂದಿ, ಅವ್ನು ಹೇಳ್ತಾ ಇರೋದು ನಿಜನೇ? ನಿಜ ಏನೋ ಕೆಲಸ ಕಳಿಸಿ ಅವನ್ನ. ಯಾಕಮ್ಮ ವಾರದಿಂದ ತೋಟದಾಗ ದುಡಿಸ್ಕೊಂಡಾಗ ಚೆನ್ನಾಗಿತ್ತಲ್ಲ, ಇವಾಗ ಬೇಡ ಆಗ್ಬಿಟ್ನಲ್ಲ ಅವನು? ಹಾಂ ನೀನು ಏನು ಮಾತಂತ ಮಾತಾಡ್ತಾ ಇದ್ದಮ್ಮ? ಎತ್ತೋಗ್ಬೇಕು ಅವನು ಪಾಪ. ನನಗೆ ಯಾಪಿದ್ದಾಗ ಅವ್ನ ಮದುವೆ ಕೂಡ ಆಗಿಲ್ಲ. ಎಲ್ಲ ನಿನ್ನಿಂದನೇ ಆಗಿದ್ದು ಇಷ್ಟುನು. ಇಲ್ಲ ಪೆದ್ದ ಮುಂಡೆ, ದೊಡ್ಡ ಪೆದ್ದ ಮುಂಡೆ ನೀನು. ಏನೇ ಕೆಲಸ ಅವ್ನಿಗೆ ನಮ್ಮ ಮನೆಗ? ಏನು ಕೆಲಸ ಅಂತ? ಕಳಿಸವನ್ನ. ನಿಮ್ಮ ಯಜಮಾನ್ ಬರ್ತಾನೆ. ನಿಮ್ಮ ಯಜಮಾನ್ ಬಂದರೆ ನಂಕ ನಿಂಕ ಇಬ್ಬರಿಗೂ ಬರ್ಸ್ತಾನೆ.
ನಮ್ಮ ಇಬ್ಬರಿಗೂ ಬಾರಿಸಿರಲ್ರ ಅವನ್ನ ಕೈಯೋ ಕಾಲ ತಿರುಗಿಸಿ ಮೂಲೆಗೆ ಬಿಸಾಕ್ತಾನೆ. ಅವಾಗ ಅದೊಂದು ರಾಮಾಯಣ. ಊರಾಗಿನ ಜನಗಳೆಲ್ಲ ನಿಂತು ನೋಡಬೇಕು. ಮೌ ಯಾರು ಎಷ್ಟನೇ ಹೇಳಿ, ನಾನು ಮಾತ್ರ ಗೋಪಾಲನ್ ಕಳ್ಸಲ್ಲ ಅಷ್ಟೇ. ಗೋಪಾಲ ನೀನು ಯಾಕೆ ದಿಗ್ಬಿಬೇಡ, ನಾನಿದ್ದೀನ ನಿನ್ನ ಜೊತೆಗೆ. ಹೇಯ್ ಯಾವ ದಿವಾಕರ್ಗನ ಹೋಗ ಇಲ್ಲಿಂದ ಹೋಗ. ಅಲ್ಲಮ್ಮ ನಿನ್ ಕೈ ಎತ್ತ ಮಗನ್ಕಿನ್ನ ಬೇರೆಯವರೇ ಹೆಚ್ಚಾದ್ರೇನಮ್ಮ? ಹಾ, ಯಾರಮ್ಮ ಇವನು? ಯಾರಂತ ಇವನು ಇಷ್ಟು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದೆಯಲ್ಲ? ಏಯ್ ಆವಾಗಿಂದ ಹೇಳ್ತಾ ಇಲ್ಲೇನಾ ನಾನು ಮದುವೆಗೆ ಮುಂಚೆಯಿಂದ ಇವ್ನು ಇಷ್ಟಪಡ್ತಾ ಇದ್ದೀನಿ ಅಂತ, ತಿರ್ಗಾ ಯಾರು ಅಂತ ಕೇಳ್ತೀಯಾ? ಹಾ ಅಮ್ಮ ನಂಗೆ ಸುಮ್ಮನೆ ಕೋಪ ಬರ್ಸ್ಬೇಡ. ಮಾನ ಮರ್ಯಾದೆ ಆಗಲ್ಲಮ್ಮ ನಿಂಕ, ಮಾನ ಮರ್ಯಾದೆ ಆಗಲ್ಲ. ಸೊಸೆ ಬಂದವಳೆ, ಸೊಸೆ ಮುಂದೆ ಹೆಂಗಿರ್ಬೇಕು ಅತ್ತೆ, ನಿನ್ನ ನೋಡಿ ಕಲಿಬೇಕು ಸೊಸೆ, ಹಂಗಿರ್ಬೇಕು. ಏನು ಕೆಲಸ ಮಾಡ್ತಾ ಇದೆಯಮ್ಮ ನೀನು? ನೋಡ, ನನ್ನ ಇಷ್ಟ, ನನ್ನ ಮನೆ, ನಾನು ಹೆಂಗೆ ಬೇಕಾದ್ರೂ ಇರ್ತೀನಿ. ಅದನ್ನೆಲ್ಲ ಕೇಳಕ್ಕೆ ನೀನ್ಯಾರು? ನಡಿಯೇ ಇಲ್ಲಿಂದ, ನಡಿಯೇ. ಥು, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ಹೆಂಗ್ಸು ನೀನು. ಎಳ್ಳು ಜನ್ಮಕ್ಕೆ ಕಳಂಕ ನೀನು. ನಾಚಿಕೆ ಆಗಲ್ಲೇನಮ್ಮ ನಿನ್ನ ಜನ್ಮಕ್ಕೆ? ಹಾಂ, ನಾಚಿಕೆ ಆಗಲ್ಲ? ನೀನು ಇಂಥ ಕೆಲಸ ಮಾಡಿದ್ರೆ ನಾನು ಊರಾಗ ಹೆಂಗಮ್ಮ ತಲೆ ಎತ್ಕೊಂಡು ತಿರ್ಗೋದು? ಹೆಂಗೆ ತಿರ್ಗೋದು? ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಓಡಾಡು. ನಮ್ಮ ವಿಷಯಕ್ಕೆ ಮಾತ್ರ ಬರಬೇಡ ನೀನು. ಸುನಂದಿ, ನನ್ನ ಮಾತು ಕೇಳೆ. ಅವನು ಕಳಿಸೆ. ಅವನ ಪಾಡ್ಗೆ ಅವ್ನು ಎಲ್ಲಿದ್ನೋ ಇಷ್ಟು ದಿನದಿಂದ ಅಲ್ಕೆ ಓದ್ತಾನೆ. ಕಳಿಸೆ ಅವನ ಮನೆಯಿಂದ ಆಚೆಗೆ. ಇಲ್ಲ ಹೋಗಲ್ಲ ನಾನು, ಇಲ್ಲೇ ಏನೇನು ಕೆಲಸ ಮಾಡ್ಕೊಂಡಿರ್ತೀನಿ. ನಂಗೆ ಯಾರೂ ಇಲ್ಲ ದಿಕ್ಕು. ಇಷ್ಟಿನಿಂದ ಎಲ್ಲಿ ಬಿದ್ದಿದೆ? ಅಲ್ಲೇ ಹೋಗಿ ಬಿತ್ತಿರೋ. ಯಾರು ಇಲ್ಲ ದಿಕ್ಕು ಅಂತಂದ್ರೆ ಇಬ್ಬರು ಹೆಂಗ್ಸಿರೋ ಮನೆಗೆ ಏನು ಕೆಲಸ ನಿಂಕ? ನಡಿಯ ಇಲ್ಲಿಂದ ಆಚೆಗೆ, ನಡಿಯ. ದಿವಾಕರ ಬಾಯಿ ಮುಚ್ಕೊಂಡು ಮನೆಯಿಂದ ಆಚೆಗೆ ಹೋಗು. ಇಲ್ಲ ಅಂತಂದ್ರೆ ನಿಂಗೇನೋ ಗಾಚಾರ ಐತೆ. ಏನಂತ ದಿವಾಕರ? ನೀನೆ ನೋಡ್ಬಾಪ, ನೋಡ್ಬಾ ಇವ್ರ ಆಟಗಳನ್ನ ನೋಡ್ಬಾ ನೀನೆ. ಸುನಂದಿ, ಯಾರು ಇವನು? ಮದ್ವೆಗೆ ಮುಂಚೆನೆ ಇವರಿಬ್ರು ಪ್ರೀತಿ ಮಾಡ್ತಾ ಇದ್ರಂತೆ. ಅಜ್ಜಿ ಏನೋ ಮದುವೆ ಬೇಡ ಅಂದ್ಲಂತೆ. ಇವನು ಇವಾಗ ಬಂದವನೆ ನಮ್ಮ ಅಮ್ಮನ ಪ್ರೀತಿ ಮಾಡಕ್ಕ. ಇವಾಗಿನ ವಯಸ್ಸು ಹುಡುಗಿಯಲ್ಲ ನಮ್ಮ ಅಮ್ಮನ, ಅದಕ್ಕ. ಅವಳಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿಂಗೆ ಬುದ್ಧಿ ಇಲ್ಲ ಅತ್ತೆ? ಬುದ್ಧಿ ಇಲ್ಲ ನಿಂಕ? ಹಾ, ಏನಿದಂತ? ನಿಂಕ್ಯಾಕ ಬಾಯಿ ಮುಚ್ಕೊಂಡು ಹೋಗು. ನಮ್ಮ ಮನೆ ಸುದ್ದಿ ನಿಂಕ್ಯಾಕ? ನಂಕ ಯಾವತ್ತೂ ಸಂಬಂಧ ಕಿತ್ತಾಯ್ತು. ಅವಳ ಮನೆಗೆ ಯಾವಾಗ ಹೋಗಿ ಸೇರ್ಕೊಂಡು ನೀನು ಅವತ್ತೇ ಕಿತ್ತಾಯ್ತು. ನೀನೇ ನಮ್ಮ ಮನೆಗೆ ಬಂದು ಮಾತಾಡ್ಬೇಕಾಗಿಲ್ಲ. ಬಾಯಿ ಮುಚ್ಕೊಂಡು ಹೋಗು. ಬಂದ್ಬಿಟ್ಟಿದ್ರಿ ಇಲ್ಲಿ ದೊಡ್ಡದಾಗಿ ಮಾತಾಡಕ. ಕೊಟ್ಟಿದ್ದೀನಂದ್ರೆ ಒಂದು ವಾರ ಎದ್ದೇಳ್ಕೊಡ್ದು. ಏನಿದು ಆಟಗಳು? ಹಾ, ಏನು ಅನ್ಕೊಂಡಿದ್ಯಾ? ನನ್ನ ಇಷ್ಟ. ಅವನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾನೆ. ನಮ್ಮ ತೋಟದಾಗ ಕೆಲಸ ಮಾಡ್ಕೊಂಡು ನಮ್ಮ ಮನೆಗೆ ಇರ್ತಾನೆ. ನೀವ್ಯಾರು ಹೇಳ್ಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ನಮ್ಗೆ ಇಷ್ಟ ಬಂದಾಗ ನಾವಿರ್ತೀರಿ. ನೋಡ್ದಾ? ನಾನು ಕಳಿಸ್ತೀನಿ, ನೀವು ಹೋಗ್ರಿ. ದಿವಾಕರ ಎದಾವಪ್ಪ, ನೀವು ಹೋಗ್ರಿ. ನಾನು ಕಳಿಸ್ತೀನಿ ಹೋಗ್ರಿ. ಅವ್ನು ಎಲ್ಲಿ ಕಳಿಸ್ಬೇಕಂತ ನಂಗೆ ತಿಳಿದು ನಾನು ಕಳಿಸ್ತೀನಿ ಹೋಗ್ರಿ. ಅಜ್ಜಿ ನಾನು ಇವಾಗ ಹೇಳ್ತಾ ಇದ್ದೀನಿ, ಸಾಯಂಕಾಲ ಅಷ್ಟಲ್ಲ ಅವನು ಈ ಮನೆಗಿದ್ರೆ ಆಮೇಲೆ ಚೆನ್ನಾಗಿರಲ್ಲ ನೋಡ್ಕ. ನಾನು ಕಳಿಸ್ತೀನಿ ಅಂತ ಹೇಳಿದ್ನಲ್ಲ, ನಡೀರಿ ನೀವಿಬ್ರು. ಸುನಂದಿ, ನಿಂಗೆ ಅದೇ ಇರೆ ನಿಂಗೆ ಏನು ಮಾಡ್ಬೇಕಂತ ನಂಗೆ ತಿಳಿದು ನಿಂಗೆ ಮಾಡ್ತೀನಿ ಇರು. ಹೋಗ. ನಿನ್ ಕೈಲಿ ಏನಾಗ್ತೈತೆ? ಏನೂ ಆಗಲ್ಲ, ಹೋಗ. ಬಂದ್ಬಿಟ್ಟು ಅವ್ನು ಇಲ್ಲಿ ದೊಡ್ಡಸ್ಕೆ ತೋರಿಸ್ಕೊಳಕ. ನಡಿಯ ಇಲ್ಲಿಂದ. ಎಲ್ಲ ನಮ್ಮ ಅಮ್ಮನ ಮಾಡಿದ್ದು ತಕೊಂಬಂದು ನಿನ್ ಕಟ್ಟಿದ್ಲು. ಇವನ್ನ ಮದ್ವೆಯಾಗಿ ನಾನು ಆರಾಮಾಗಿರೇನೆ. ಮದುವೆ ಆಗಿ ಸೊಸೆ ಬಂದು ಒಂದು ಮೊಮ್ಮಗೋಗಿ ಏನೇ ಈ ವಯಸ್ಸಿನಾಗ ಈ ಮಾತಾಡ್ತಾ ಇದೆಯಾ? ಮುರು ಬಿಟ್ಟೋಳೆ. ಮಾನ ಮರ್ಯಾದೆ ಇಲ್ಲ ತೆಗಿತೀಯಲ್ಲ ಊರಾಗ. ಜನ ನಗಿತಾವ್ರ ಹಂಗೆ. ಯಾವಪ್ಪ, ನಾನು ಹೇಳಿದ್ನಲ್ಲ ನಾನು ಕಳಿಸ್ತೀನಿ ಅಂತ. ನಡೀರಿ ನೀವಿಬ್ರು.